ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪ್ರಾಮಾಣಿಕತೆ ಮೆರೆದ ಆಟೋ ಚಾಲಕ ಆರಿಫ್ ಹಾಗೂ ಸಹ ಪ್ರಯಾಣಿಕ ಕುಮಾರ್ ಕೊಟಲಗಿ ಬೃಹಂಗಿ ಮಠ ವೇದಿಕೆಯಿಂದ ಸನ್ಮಾನ. ಆಟೋ ಚಾಲಕ ಮತ್ತು ಅದರಲ್ಲಿ ಪ್ರಯಾಣಿಸ್ತಾ ಇದ್ದ ಸಹ ಪ್ರಯಾಣಿಕ ಇಬ್ಬರು ಮೆರೆದ ಪ್ರಾಮಾಣಿಕತೆಯಿಂದಾಗಿ ಆಟೋದಲ್ಲಿ ಪ್ರಯಾಣಿಸುವಾಗ ಜೇಬ್ನಲ್ಲಿ ಮೊಬೈಲ್ ಕಳಚಿ ಆಟೋದಲ್ಲಿ ಬಿದ್ದಿದ್ದು ಗೊತ್ತಾಗದೆ ಮತ್ತು ಕೈಯಲ್ಲಿದ್ದ ಬ್ಯಾಗ್ ಅದರಲ್ಲಿದ್ದ ಮಹತ್ವದ ದಾಖಲೆ ಇನ್ನಿತರ ಸಮೇತ ಮರೆತು ಹಿಡಿದು ಹೋಗಿದ್ದ ಹಿರಿಯ ನಾಗರಿಕನ ಬೆಲೆ ಬಾಳುವ ಮೊಬೈಲ್ ಹಾಗೂ ಆತನ ಬ್ಯಾಗ್ ಅನ್ನ ಮರಳಿಸಿ ಪ್ರಾಮಾಣಿಕತೆ ಮೆರೆದ ಘಟನೆ ಇಂದು ಸಾಯಂಕಾಲ 7 ಗಂಟೆಗೆ ನಡೆದಿದೆ. ತನ್ನ ಮೊಬೈಲ್ ಇತ್ಯಾದಿ ಕಳೆದುಕೊಂಡು ಇನ್ನೇನು ಮಾಡುವುದು ಅಂತ ಚಿಂತೆಗೆ ಒಳಗಾಗಿದ್ದ ಹಿರಿಯ ನಾಗರಿಕನ ಕೋರ್ಟಿನ ಎದುರಿನ ರಸ್ತೆಯ ಪಕ್ಕದಲ್ಲಿ ವಕೀಲರಿಗೆ ಭೇಟಿಯಾದನು. ಅಷ್ಟರಲ್ಲಿ ಆಟೋ ಚಾಲಕ ಹುಡುಗ ಮತ್ತು ಸಹ ಪ್ರಯಾಣಿಕ ಕೊಟಲ್ಗಿ ಎನ್ನುವ ಹುಡುಗರಿಬ್ಬರು ಪ್ರಾಮಾಣಿಕತೆಯಿಂದ ಮೊಬೈಲ್ ಕಾಗದ ಪತ್ರ ಮರಳಿ ಹಿರಿಯ ನಾಗರಿಕನ ಇದ್ದಲ್ಲಿ ಹುಡುಕಿಕೊಂಡು ಹೋಗಿ ಬಂದು ಮರಳಿ ಕೊಟ್ಟರು. ಇದನ್ನು ಗಮನಿಸಿದ ಬೃಹಂಗಿಮಠ ವೇದಿಕೆಯವರು ಮತ್ತು ವಕೀಲರ ಸಮೂಹ ಆ ಹುಡುಗರ ಪ್ರಾಮಾಣಿಕತೆಯನ್ನು ಶ್ಲಾಘಿಸಿ ಹಾರ ಹಾಕಿ ಸನ್ಮಾನಿಸಿ ಪ್ರಾಮಾಣಿಕತೆ ಮೆರೆದ ಯುವಕರಿಗೆ ಗೌರವಿಸಿದರು. ಈಗ ಈ ಡ್ರೈವರ ಪ್ರಾಮಾಣಿಕತೆ ಕುರಿತು ನಮ್ಮ ವಕೀಲ ಸಂಘದ ನಾಯಕರಾಗಿರ್ತಕ್ಕಂಥ ಕುರಿ ಸರ್ ಒಂದೆರಡು ಮಾತಾಡ್ತಾರೆ. ಬಟ್ ಅವರ ಮೊಬೈಲನ್ನು ಕಳೆದು ಹೋಗಿತ್ತು. ಅದಕ್ಕಾಗಿ ಆಟೋ ಚಾಲಕರಾದ ನದಾಫ್ ಅವರು ಏನು ಪ್ರಾಮಾಣಿಕವಾಗಿ ಫೋನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಹಿರಿಯ ನ್ಯಾಯವಾದಿಗಳಾದ ಬುದ್ಧಿಮಂತರವರು ಅವರನ್ನು ಸನ್ಮಾನಿಸಿದ್ದಾರೆ. ಅಂದರೆ ಎಲ್ಲರೂ ಕೂಡಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ತುಮಕೂರಿಂದ ಅಭಿನಂದಿಸೋದಂಗೆ ಅಲ್ಲದಂದರೆ ಸತ್ಯಂ ಪ್ರಿಯಂ ಸತ್ಯಂ ಪ್ರಿಯಂ ಎಲ್ಲ ಸತ್ಯಕ್ಕೆ ತಿಳಿಯೋದಿಲ್ಲ. ಅದಕ್ಕಾಗಿ ಎಲ್ಲ ಅಭಿನಂದಿಸ್ತಾನೆ. ಅಲ್ಲದೆ ನಮ್ಮ ರಾಜ್ಯ ಸರ್ ಆಗಲಿ, ಜಗದೀಶ್ ಸರ್ ಆಗಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಅದು ನಾನು ಮಾತಾಡ್ಕೊಟ್ಟಿದ್ದಕ್ಕೆ ಜೀವನ ಕನ್ನಡ.